ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗುವಂತಹ ಕರ್ನಾಟಕದ ಭಕ್ತರಿಗೆ ಒಂದು ಗೊಂದಲ ಏನು ಅಂದರೆ, ಶ್ರೀಶೈಲ ಕ್ಷೇತ್ರದೊಳಗೆ ಅಮಾವಾಸ್ಯೆ ಎಂದು ಮಾಡಿದ್ದಾರೆ ಮತ್ತು ರಥೋತ್ಸವ ಎಂದಿದೆ ಅನ್ನುವಂಥ ಗೊಂದಲ ಭಾಳ ಜನರಿಗೆ ಇದೆ. ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸುವುದಂದರೆ, 18ನೇ ತಾರೀಕು ಅಮಾವಾಸ್ಯೆ, 19ನೇ ತಾರೀಕು ಭವ್ಯವಾಗಿರುವಂಥ ರಥೋತ್ಸವ ನಡೀತದೆ. ಪಾದಯಾತ್ರೆ ಹೋಗುವಂತಹ ಭಕ್ತರು ಮತ್ತು ಕ್ಷೇತ್ರ ದರ್ಶನಕ್ಕಾಗಿ ಹೋಗುವಂಥ ಭಕ್ತರು ಸ್ಪರ್ಶ ದರ್ಶನ ಯಾವಾಗಿದೆ ಎನ್ನುವಂತಹ ಕ್ಲಿಯಾರಿಟಿಯನ್ನು ಕೂಡ ಕೇಳ್ತಾ ಇದ್ದಾರೆ. ಮೊನ್ನೆ ಶ್ರೀಶೈಲ ದೇವಸ್ಥಾನದವರು ತೇರದಾಳ ನಗರದಲ್ಲಿ ಒಂದು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಒಂದು ಡಿಸೈಡ್ ಮಾಡಿದ್ದಾರೆ. ಏನಂದರೆ, ಮಾರ್ಚ್ 6ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ಮಾತ್ರ ಸ್ಪರ್ಶ ದರ್ಶನ, ಆನಂತರ 16ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ದೂರದರ್ಶನ, ಅಲಂಕಾರ ದರ್ಶನ ಅಂಥೇಳಿ ಅವರು ಈ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಕ್ಷೇತ್ರಕ್ಕೆ ಹೋಗುವಂಥ ಭಕ್ತರಿಗೆ ಒಂದು ವಿಶೇಷವಾಗಿರುವಂಥ ಸೂಚನೆ ಅಂದರೆ, ಅಲ್ಲಿ ಜಗದ್ಗುರುಗಳ ಆದೇಶ ಆಗಿದೆ, ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಆನಂತರ ಯಾವುದೇ ಗದ್ದಲಗಳಿಗೆ ನೀವು ಅವಕಾಶ ಮಾಡಿಕೊಡ್ಬೇಡ್ರಿ. ನಾವು ನಮ್ಮ ಕನ್ನಡದ ಹೆಮ್ಮೆಯನ್ನು ನಾವು ಅಲ್ಲಿ ಮೆರಿಬೇಕು, ನಾವು ನಮ್ಮ ಕನ್ನಡದ ಗೌರವವನ್ನು ಅಲ್ಲಿ ಕಾಪಾಡಬೇಕು ಅನ್ನುವಂಥ ಸಂದೇಶವನ್ನು ಜಗದ್ಗುರು ಮಹಾಸನ್ನಿಧಿಯವರು ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಗದ್ದಲ ಗೊಂದಲಗಳಿಲ್ಲದೆ ಕ್ಷೇತ್ರ ದರ್ಶನವನ್ನು ಪೂರ್ಣ ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ಮರಳಿ ಕರ್ನಾಟಕಕ್ಕೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಈ ಮೂಲಕ ಕೊಡ್ತಾ ಇದ್ದೇವೆ.